ಪವಿತ್ರ ರೇಣುಕಾ ಸ್ವಾಮಿಯನ್ನ ಯಾಮಾರಿಸಿ ದರ್ಶನ್ ಗ್ಯಾಂಗ್ ಕರ್ಕೊಂಡು ಬರುತ್ತಂತೆ. ಹುಡುಗಿ ಹೆಸರಲ್ಲಿ ಫೇಕ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಿ ಆರೋಪಿಗಳು ರೇಣುಕಾ ಸ್ವಾಮಿಯನ್ನ ಅರೆಸ್ಟ್ ಅಲ್ಲಿ ಟ್ರ್ಯಾಪ್ ಮಾಡ್ತಾರೆ, ಮೀಟ್ ಮಾಡೋದಾಗಿ ಟ್ರ್ಯಾಪ್ ಮಾಡ್ತಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಗೋಡೌನ್ ನಲ್ಲಿ ಕೂಡಿ ಹಾಕಿ ನಂತರ ರೇಣುಕಾ ಸ್ವಾಮಿಗೆ ಚಿತ್ರಹಿಂಸೆಯನ್ನ ಕೂಡ ಕೊಟ್ಟಿದ್ರು. ಚಿತ್ರಹಿಂಸೆ ಕೊಡಬೇಕಾದ್ರೆ ದರ್ಶನ್ ಹಾಗೂ ಪವಿತ್ರ ಗೌಡ ಇಬ್ಬರು ಕೂಡ ಅಲ್ಲೇ ಹಾಜರಿದ್ರಂತೆ. ದರ್ಶನ್ನಿಂದ ಕೂಡ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಆಗಿದೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಆರೋಪಿಗಳು ತಪ್ಪೊಪ್ಕೊಂಡಿರಿಗೆ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ಗಳಲ್ಲಿ ಇದೆಲ್ಲವೂ ಕೂಡ ರಿವೀಲ್ ಆಗ್ತಾ ಇದೆ. ಸೊ ಹುಡುಗಿ ರೀತಿಯಲ್ಲಿ ಹುಡುಗಿ ಅಕೌಂಟ್ ಫೇಕ್ ಅಕೌಂಟ್ನಲ್ಲಿ ರೇಣುಕಾ ಸ್ವಾಮಿಯನ್ನ ಮೊದಲು ಟ್ರ್ಯಾಪ್ ಮಾಡ್ತಾರೆ, ಮೀಟ್ ಮಾಡೋಣ ಅಂತ ಹೇಳಿ ಆಮಿಷವನ್ನು ಒಡ್ಡಿ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕರ್ಕೊಂಡು ಬರ್ತಾರೆ. ಇಲ್ಲಿ ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಮಾಡ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ. ದರ್ಶನ್ ಗ್ಯಾಂಗ್ ರೇಣುಕಾ ಸ್ವಾಮಿಯನ್ನ ಟ್ರ್ಯಾಪ್ ಮಾಡಿ ನಂತರ ಇಲ್ಲಿ ಮನಸೋ ಇಚ್ಛೆ ಹಲ್ಲೆ ಮಾಡಿ ಅತ್ಯಂತ ಕ್ರೂರವಾಗಿ ನಡೆಸಿಕೊಂಡು ಆತನನ್ನ ಕೊಂದು ಮುಗಿಸಿದ್ದಾರೆ. ಇನ್ನು ಹಲ್ಲೆ ಮಾಡಬೇಕಾದ್ರೆ ದರ್ಶನ್ ಹಾಗೂ ಪವಿತ್ರ ಗೌಡ ಅವರ ಎದುರೇ ಹೊಡೆದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ದರ್ಶನ್ ಕೂಡ ಹೊಡೆದ್ರು ಅನ್ನೋದು ಆರೋಪಿಗಳ ತಪ್ಪೊಪ್ಪಿಗೆಯ ಭಾಗ ಆಗ್ತಾ ಇದೆ. ಸೊ ಇದನ್ನೆಲ್ಲ ವಿಚಾರಣೆಗೆ ಒಳಪಡಿಸ್ತಾರೆ. ಹೊಡೆದಿದ್ದು ಹೌದಾ, ಎಲ್ಲಿ ಹೊಡೆದ್ರಿ, ಯಾವ ಸಂದರ್ಭದಲ್ಲಿ ಹೊಡೆದ್ರಿ, ಯಾರಿದ್ರು, ಯಾರು ಪ್ರಚೋದನೆ ಕೊಡ್ತಾ ಇದ್ರು ಅಂತೆಲ್ಲ ಈಗ ಮುಖಾಮುಖಿ ಎದುರು ಬದ್ರು ಕೂರಿಸ್ಕೊಂಡು ಪ್ರಶ್ನೆಗಳನ್ನು ಕೇಳ್ತಾರೆ. ಆರೋಪ ಸಾಬೀತಾದ್ರೆ ದರ್ಶನ್ ಈ ಪ್ರಕರಣದಲ್ಲಿ ಲಾಕ್ ಆದ ಹಾಗೆ ಆಗ್ಬಿಡುತ್ತೆ. ಸೊ ಕ್ಲಾರಿಟಿ ನಮ್ಗೊಂದು ಒಂದೂವರೆ ಗಂಟೆ ಒಳಗೆ ಸಿಗ್ತಾ ಹೋಗುತ್ತೆ ತನಿಖೆ ಹೇಗೆ ಸಾಗ್ತಾ ಇದೆ ಅಂತ ಹೇಳಿ. ಅನ್ನಪೂರ್ಣೇಶ್ವರಿ ನಗರದಲ್ಲಿ ಸದ್ಯಕ್ಕೆ ಈ ಪ್ರಕರಣದಲ್ಲಿ ಭಾಗಿಯಾದಂತಹ 10ಕ್ಕೂ ಹೆಚ್ಚು ಜನ ಆರೋಪಿಗಳ ಉಪಸ್ಥಿತಿ ಇದೆ. ಆರೋಪಿಗಳಲ್ಲಿ ಯಾರ್ಯಾರ ಪಾತ್ರ ಎಂಥದ್ದು, ಯಾರ ಪಾತ್ರ ಯಾವುದಕ್ಕೆ ಸೀಮಿತ, ಯಾರು ಪಾತ್ರದಾರರು, ಯಾರ ಅಣತಿಯಂತೆ ಕೊಲೆಯಾಯಿತು, ಆ ಕ್ಷಣದ ಆವೇಶನ ಅಥವಾ ವ್ಯವಸ್ಥಿತವಾಗಿ ಕೊಂದು ಮುಗಿಸ್ಬೇಕು ಅಂತ ಚಿತ್ರದುರ್ಗದಿಂದ ಇಲ್ಲಿ ತನಕ ಕರ್ಕೊಂಡು ಬರಲಾಯ್ತಾ, ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಪೊಲೀಸರು ಉತ್ತರವನ್ನು ಪಡ್ಕೊಳ್ತಾರೆ. ಆಮೇಲೆ ದರ್ಶನ್ ಹೈ ಪ್ರೊಫೈಲ್ ಸ್ಟೇಟಸ್ ಇರುವಂತಹ ವ್ಯಕ್ತಿ ಆಗಿರೋದ್ರಿಂದ ನನ್ನನ್ನು ಯಾಕೆ ವಶಕ್ಕೆ ಪಡೆದ್ರಿ ಅಂತೆಲ್ಲ ಪ್ರಶ್ನೆಗಳನ್ನು ಕೇಳೋ ಸಾಧ್ಯತೆ ಇರುತ್ತೆ. ಸೊ ಹೀಗಾಗಿ ಆ ವ್ಯಕ್ತಿ ಕೇಳುವಂತಹ ಪ್ರಶ್ನೆಗಳಿಗೂ ಉತ್ತರ ಕೊಡಬೇಕಂದ್ರೆ ಅಕ್ಯೂಸ್ಗಳು ಕೊಡುವಂತಹ ಸ್ಟೇಟ್ಮೆಂಟ್ಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಎದುರು ಬದ್ರೇ ಸ್ಟೇಟ್ಮೆಂಟ್ಗಳನ್ನು ಕೊಡಿಸೋ ಕೆಲಸ ಮಾಡ್ತಾರೆ.